ಬೇಕು ನಾನಿನಗೆ ಕಣ್ಣ ಮುಂದೆ ಬಂದು ನಿಂತ ಪ್ರೀತಿ ದೇವತೆ ನೋವನೆಲ್ಲ ನೀಗುವಂಥ ಆಪ್ತ ಸ್ನೇಹಿತೆ ಮಮತೆ ಧಾರೆ ಎರೆಯುವಂಥ ಮಾತೆ ಯಾರೇ ನೀನು ನನ್ನ ಪಾಲಿನ ಭಾಗ್ಯದಾತೆ ನೀನೊಂದು ಒಲವಿನ ಗಂಗೋತ್ರಿ ಸಾವಿತ್ರಿ 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 ಏನಾಗಬೇಕು ನೀ ನನಗೆ ಏನಿಲ್ಲ ನಾನಿನಗೆ ಕಣ್ಣ ಮುಂದೆ ಎಲ್ಲಿಗೆ ಹೋಗಿದ್ದೆ? ಕಬಿನಿಗಮ್ಮ. ಯಾಕೆ ಹೋಗಿದ್ದೆ? ಆಫೀಸ್ ಕೆಲ್ಸದ ಮೇಲಮ್ಮ. ಮೊಬೈಲ್ ಯಾಕೆ ಆಫ್ ಮಾಡಿದ್ದೆ? ಅಮ್ಮ ಅದು ಬ್ಯಾಟ್ರಿ. ಅಮ್ಮ ನಾನು ಹೇಳಿಲ್ವಾ ಬ್ಯಾಟ್ರಿ ಡೆಡ್ ಆಗಿರುತ್ತೆ, ಅದಕ್ಕೆ ಅಕ್ಕನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅಂತ. ನೀನ್ ಬಾಕ್ಕ. ರಂಜಿತಾ ಬಿಡು ಅಲ್ಲ. ಹೇಳು, ನಿನ್ ಫೋನ್ ಯಾಕೆ ಆಫ್ ಆಗಿತ್ತು? ನಾವೆಲ್ಲ ಇಲ್ಲಿ ಬೈದಲ್ಲಿರ್ತೀವಿ, ಒಂದು ಫೋನ್ ಮಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ? ನಿಮ್ ಕಂಪನಿ ಹೆಸರೇನೆ? ಯಾಕಮ್ಮ? ಕೇಳಿದ್ದಕ್ಕಷ್ಟೇ ಉತ್ತರ ಕೊಡು. ನಿಮ್ ಕಂಪನಿ ಹೆಸರೇನು? V4 ಟೆಕ್ನಾಲಜೀಸ್. ಯಾರೇ ನಿಮ್ ಬಾಸು? ಹೇಳ್ಬಿಡಿ ವಿರುತ್ತಾ, ಅಕ್ಕೆಗೆ ಮೊದಲೇ ಬ್ಲಡ್ ಪ್ರೆಷರು. ಯಾರು ನಿಮ್ ಬಾಸು ಅಂದೆ? ಪ್ರತಾಪ್. ಪ್ರತಾಪ್ ಅಂದೆ? ಆ ವೈಶಾಲಿ ಮಗ ಪ್ರತಾಪ? ಹೇಳಿ, ಆ ವೈಶಾಲಿ ಮಗ ಪ್ರತಾಪ ನಿನ್ ಬಾಸು ಅಂದೆ?
ಆಫೀಸ್ಗೆ ಹೋಗೋದು ಬೇಡ, ಇಲ್ಲೇ ಬಿದ್ದಿರು. ಪ್ಲೀಸ್ ಅಮ್ಮ ಬಾಗ್ಲು ತೆಗೆಯಮ್ಮ. ಅಮ್ಮ ಪ್ಲೀಸ್ ಅಮ್ಮ ಬಾಗ್ಲು ತೆಗೆಯಮ್ಮ. ನಾನು ಯಾರ ಮಾತು ಕೇಳಲ್ಲ, ಸಾಕಾಗೋಗಿದೆ ನನಗೆ. ಅಮ್ಮ ನನ್ನ ಮಾತು ಕೇಳಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ, ಬಾಗ್ಲು ತೆಗೆಯಮ್ಮ. ಮಕ್ಕಳು ಮಕ್ಕಳು ಅಂತ ನಂಬಿದ್ದಕ್ಕೆ ಎಲ್ಲರೂ ಕೈ ಕೊಟ್ಟಿದ್ದೀರಾ, ಆಗ ಅವಳು ನೀನು. ಅಮ್ಮ ಇಲ್ಲಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಪ್ಲೀಸ್ ಅಮ್ಮ ಬಾಗ್ಲು ತೆಗೆಯಮ್ಮ. ನೀನೇನು ಹೇಳಬೇಕಾಗಿಲ್ಲ. ಅಮ್ಮ, ಅಕ್ಕ ಹೇಳೋದನ್ನ ಒಂದ್ಸಲಿ ಕೇಳಮ್ಮ. ಅವಳಿಗೊಂದು ಅವಕಾಶ ಕೊಡು. ಬರೀ ಸುನೀತಾ ಅಂತ ಹೇಳೋದನ್ನೇ ನಂಬ್ತೀಯಲ್ಲ ನೀನು. ಏಯ್ ಚೋಟ್ ಮೆಣಸಿನ್ಕೆ, ನಾನು ಯಾವತ್ತೂ ಸುಳ್ಳು ಹೇಳ್ದೆ? ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಮ್ಮ ಅಕ್ಕನೂ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅದಕ್ಕೆ ಇಷ್ಟ ದಿನ ಅವಳ ಬಾಸ್ ಪ್ರತಾಪ್ ಅನ್ನೋ ವಿಷಯನ ಮುಚ್ಚಿಟ್ಟಿದ್ದು. ಹಾಗೆ ಹೇಳಕ್ಕೂ ಕಾರಣ ಇದೆ ಅಮ್ಮ. ಪ್ಲೀಸ್ ಅಮ್ಮ ಬಾಗ್ಲಿ ತೆಗಿ, ನಾನು ಎಲ್ಲರೂ ಹೇಳ್ತೀನಮ್ಮ. ಪ್ಲೀಸ್ ಬಾಗ್ಲಿ ತೆಗಿ. ಅಮ್ಮ, ನೀ ನಂಗೆ ಬೈದ್ರೂ ಪರವಾಗಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ನಾನು ಬಾಗಿಲು ತೆಗ್ದೇ ತೆಗಿತೀನಿ. ಯಾಕ್ರೆ ನಿಮ್ಗಿಂತ ಕೆಟ್ಟ ಬುದ್ಧಿ? ಇನ್ನೊಬ್ರು ಮನೆ ನೆಮ್ಮದಿ ಹಾಳು ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಇದ್ದಿದ್ದು ಇದ್ದಾಗ ಹೇಳಿದ್ರೆ ಸಿದ್ದಪ್ಪಂಗ್ ಸಿಡ್ಲು ಹೊಡಿತಂತೆ. ಹಾಗಾಯ್ತು ನಿನ್ ಕತೆ. ಪ್ರತಾಪ್ ನಿನ್ನ ಬಾಸ್ ಅನ್ನೋ ವಿಷಯ ನೀನ್ ಮುಚ್ಚಿಡದೆ ಇದ್ದಿದ್ರೆ ನಾನ್ ಹೇಳುವಂತ ಪ್ರಸಂಗ ಬರ್ತಾನೆ ಇರ್ಲಿಲ್ಲ. ಅಮ್ಮ, ಈ ವಿಷಯ ನಾನು ಯಾಕೆ ಮುಚ್ಚಿಟ್ಟೆ ಗೊತ್ತಾ? ನಿನಗೆ ನಾನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ್ಯ ಅಂತ. ಒಂದ್ಸತಿ ಯೋಚನೆ ಮಾಡು, ಅಕ್ಕನ ಮದುವೆ ಟೈಮಲ್ಲಿ ನಮ್ಮ ಮನೆ ಪರಿಸ್ಥಿತಿ ಹೇಗಿತ್ತು ಅಂತ. ಪರದಾಡ್ತಿದ್ವಿ ಮದುವೆ ಮಾಡಕ್ಕೆ. ಅಪ್ಪ ಊರೆಲ್ಲ ಸಾಲ ಮಾಡಿ ಕೆಲ್ಸಕ್ಕೂ VRS ತಗೊಂಡಿದ್ರು. ನೀನ್ ವೈಶಾಲಿ ಅವ್ರ ಹತ್ರ ಮಗಳು ಮದ್ವೆನ ವೈಭವದಿಂದ ಮಾಡ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ದೆ. ಆದ್ರೆ ನಮ್ಮ ಹತ್ರ ದುಡ್ಡೇ ಇರ್ಲಿಲ್ಲ ಅಮ್ಮ. ಆ ಟೈಮಲ್ಲಿ ಮದ್ವೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದು ಪ್ರತಾಪಮ್ಮ. ಮಾಡಿರೋದನ್ನ ಪ್ರತಿ ತಿಂಗಳು ಕೆಲಸ ಮಾಡಿ ತೀರಿಸ್ತಿದ್ದೀನಮ್ಮ. ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಈ ಸುನೀತಾ ಅತ್ತೆ ಶ್ರೀನಿವಾಸ್ ಮಾವ ನಮ್ಮನ್ನ ಮನೆಯಿಂದ ಹೊರಗಾಕಿದ್ರಿಂದ. ಇಂಥವ್ರ ಮಾತು ನಂಬಿ ಮಗಳನ್ನೇ ಅನುಮಾನಿಸ್ತಿದ್ಯಲ್ಲಮ್ಮ. ನಿಜವಾಗ್ಲೂ ನೀನು ಪ್ರಾಜೆಕ್ಟ್ ಕೆಲಸದ ಮೇಲೆ ತಾನೇ ಹೋಗಿದ್ದಿತ್ತು? ಹೌದಮ್ಮ. ಬೇರೆ ಯಾವ ಉದ್ದೇಶನೂ ಇಲ್ಲ ತಾನೆ? ಇಲ್ಲಮ್ಮ, ನಾನು ನಿನ್ನ ಮಗಳಮ್ಮ. ನನಗಂತ ಕೆಟ್ಟ ಉದ್ದೇಶ ಇಲ್ಲಮ್ಮ. ನನ್ನ ಮಗಳ ಬಗ್ಗೆ ಸುಳ್ಳು ಹೇಳ್ತೀಯೇನೆ? ಇನ್ನೊಂದು ಕ್ಷಣ ಈ ಮನೇಲಿ ನಿಲ್ಕೊಡ್ದು.
ಮೊದಲು ಮನೆಯಿಂದ ಆಚೆ ಹೊರಟೋಗು. ಅದಕ್ಕೆ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅದಕ್ಕೆ? ನನ್ನ ಮನೆ ಒಳಗಡೆ ಸೇರಿಸಿದ್ನಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಹೊರಟೋಗು ಮೊದಲು. ನಿಮ್ ಮಗಳ ಬಗ್ಗೆ ಇರೋ ವಿಷಯ ಹೇಳಿದಕ್ಕೆ ನನಗೆ ಶಿಕ್ಷೆನಾ? ಏನಂದೆ ನೀನ್ ನನ್ನ ಮಗಳ ಬಗ್ಗೆ? ಪ್ರಾಜೆಕ್ಟ್ ವರ್ಕ್ ಹೋಗಿಲ್ಲ, ಜಾಲಿ ಟ್ರಿಪ್ ಹೋಗಿದ್ದಾಳೆ, ಲಲ್ಲೆ ಹೊಡೆಯಕ್ಕೆ ಹೋಗಿದ್ದಾಳೆ ಅಂದ್ಯಲ್ಲ. ನಾನು ಉಪಯೋಗಿಸಿದ ಪದಗಳು ತಪ್ಪಿರಬಹುದು, ಆದ್ರೆ ನಾನು ಹೇಳಿದ ಸತ್ಯ ಅದಕ್ಕೆ. ನನಗೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅಂತ ನನ್ನ ಮಗಳು ಹೇಳಿದ್ಲಲ್ಲ, ನನಗಷ್ಟೇ ಸಾಕು. ಹಾಗಿದ್ರೆ ಪ್ರತಾಪ್ ಅವಳು ಬಾಸ್ ಅನ್ನೋ ವಿಷಯ ಅವಳು ಇಷ್ಟು ದಿನ ಮುಚ್ಚಿಟ್ಲಲ್ಲ, ಅದು ತಪ್ಪಲ್ವಾ? ಅದಕ್ಕೆ ಶಿಕ್ಷೆ ಇಲ್ವಾ? ಅಷ್ಟೊಂದು ಮೋಸ ಮಾಡಿ ಮನೆ ಕಿತ್ಕೊಂಡು ನಮ್ಮನ್ನ ಬೀದಿ ಹಾಕಿದ್ರಲ್ಲ, ಮೊನ್ನೆ ಕ್ಷಮಿಸಿದ್ದೀನಂತೆ. ನಾನು ಹೆತ್ತ ಮಗಳನ್ನ ನಾನು ಕ್ಷಮಿಸಲ್ವಾ? ಒಂದು ಕ್ಷಣ ನೀನು ನಿಂತ್ಕೊಳ್ಬೇಡ, ನೀನು ನನ್ನ ಮುಖ ತೋರಿಸ್ಬೇಡ. ಹೊರಟೋಗು, ಹೊರಟೋಗಿಲ್ಲಿಂದ ಹೋಗು. ಯಾಕಂಟಿ ಕೋಪದಲ್ಲಿದ್ದೀರಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಕೆಲ್ಸ ಇಲ್ದೆ ಈ ಸ್ವಾತಿ ಎಲ್ಲಿಗೂ ಬರಲ್ಲ. ಆಫೀಸ್ ಕೆಲಸ ಆದ್ರೆ ನಾನೇ ಬರ್ತೀನಿ. ಇದು ಆಫೀಸ್ ಕೆಲ್ಸ ಅಲ್ಲ, ಪ್ಯೂರ್ಲಿ ಪರ್ಸನಲ್ ಮ್ಯಾಟರ್. ಹೊರಗಡೆ ಹೋಗ್ಬೇಕಾಗಿರೋದು ಸುನೀತಾ ಅಲ್ಲ, ನಿಮ್ಮ ಮಗಳು ವಿನುತಾ. ಯಾಕೆ ಅಂದ್ರೆ ವಿನುತಾ ಹೇಳಿರೋದೆಲ್ಲ ಸುಳ್ಳು, ಸುನೀತಾ ಹೇಳಿರೋದೆಲ್ಲ ಸತ್ಯ. ಅದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇದೆ. ಐ ನೀಡ್ ಅನ್ ಏರ್ ಟಿಕೆಟ್ ಟು ಸಿಂಗಾಪುರ್. ನಾಳೆ ಸಂಜೆಗೆ. ಡೀಟೇಲ್ಸಾ? ಹೆಸರು ಪ್ರತಾಪ್, ಏಜ್ 26, ಮೇಲ್. 1 ಟಿಕೆಟ್ ಅಷ್ಟೇ. ಯಾವಾಗ ಕಳಿಸ್ತೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಸಿಂಗಾಪುರ್ ಹೋಗಲ್ಲ ಮಮ್ಮಿ. ನನಗೆ ಅಂತ ಒಂದು ಗೋಲ್ ಸೆಟ್ ಮಾಡಿದ್ದೀನಿ, ಅದು ಸಕ್ಸಸ್ ಆಗೋ ತನಕ ನಾನು ಎಲ್ಗೂ ಹೋಗಲ್ಲ. ನಿನ್ ಮಾತನ್ನ ಕೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ನನಗೀಗ 26 ವರ್ಷ ಮಮ್ಮಿ. ನನ್ನ ಬಗ್ಗೆ ಡಿಸಿಷನ್ ತಗೊಳ್ಳೋ ರೈಟ್ಸ್ ನನಗಿಲ್ವಾ? ನನ್ನನ್ನು ಕೇಳದೆ ಸಿಂಗಾಪುರ್ ಟಿಕೆಟ್ ಬುಕ್ ಮಾಡಿ ಕಳಿಸ್ತಾ ಇದೀಯಾ? ಇಲ್ಲಿದ್ದು ನೀನು ಏನ್ ಮಾಡ್ಬೇಕಾಗಿದೆ? ಪ್ರತಾಪ್, ನಿನ್ ಮಗನ ಹಾಗೆ ಪೋಲಿ ಪೋಖ್ರಿ ಅಲ್ಲ. ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಗೊತ್ತು ನಿನ್ ಮುಖ್ಯವಾದ ಕೆಲಸ ಏನು ಅಂತ. ಮಮ್ಮಿ ನನ್ನ ಮಾತು ಕೇಳು, ನನ್ನ ಪ್ಲಾನೇ ಬೇರೆ ಇದೆ. ಚೆನ್ನಾಗಿ ಯೋಚನೆ ಮಾಡಿ ನಿನ್ ಫ್ಯೂಚರ್ ಹೇಗಿರ್ಬೇಕು ಅಂತ ಡಿಸೈಡ್ ಮಾಡಿನೇ ನಿನ್ನ ಸಿಂಗಾಪುರ್ ಕಳಿಸ್ತಾ ಇರೋದು. ಮಮ್ಮಿ, ನಾನು ಇಲ್ಲಿರೋದಕ್ಕೆ ಒಂದು ರೀಸನ್ ಇದೆ. ನನ್ನ ಎದುರುಗಡೆ ನಿಂತ್ಕೊಂಡು ಹೀಗೆ ಮಾತಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಮಮ್ಮಿ ಪ್ಲೀಸ್, ನಾನು ಇಂಡಿಯಾದಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಇಂಡಿಯಾ.
You don't love India. You love Vinuta. That's the reason you won't be in India. ವಾದ ಮಾಡ್ದೆ ನಾಳೆ ಸಂಜೆ ನೀನು ಸಿಂಗಾಪುರ್ಗೆ ಹೋಗ್ತಾ ಇದ್ಯಾ. ಆ ಪದ್ಮಾವತಿ ಮಗಳನ್ನ ಚೂ ಬಿಟ್ಟು ನಿನ್ನನ್ನ ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದ್ದಾಳೆ. ನೀನು ಅವಳ ಹಿಂದೆನೆ ಹೋಗ್ತಾ ಇದ್ಯಾ. ಸ್ವಲ್ಪನು ರೋಷ ಅಹಂಕಾರ ಏನು ಇಲ್ವಾ? Idiots. ಬಹಳ ದಿನಗಳಿಂದ ಇವ್ರ ಪ್ರೇಮ ಪ್ರಕರಣ ನಡೀತಾ ಇತ್ತು. ಅದಕ್ಕೆ ಸರಿಯಾದ ಸಂದರ್ಭ ಬಂದಿರಲಿಲ್ಲ, ಯಾವ ಸಾಕ್ಷಿನೂ ಇರಲಿಲ್ಲ. ಆದ್ರೆ ಈಗ ಎಲ್ಲ ಕರೆಕ್ಟಾಗಿ ಸಿಕ್ಕಾಕೊಂಡಿದೆ. ಸದ್ಯ ಸ್ವಾತಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನ್ನನ್ನ ಸುಳ್ಳಿ ಮಾಡಿಟ್ಟಿರ್ತಿದ್ಲು ಈ ವಿನುತ. ಮಗಳನ್ನ ನಂಬ್ಕೊಂಡು ನನ್ನನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೋಡಿದ್ರಲ್ಲ, ಈಗ ಬಯಲಾಯ್ತಾ ನಿಮ್ ಮಗಳ ಅಸ್ಲಿ ಬಣ್ಣ. ಯಾಕೆ ಹೀಗೆ ಮಾಡಿದೆ? ಯಾಕ್ರೆ ನನ್ನ ನಮ್ದವರೆಲ್ಲ ಹೀಗೆ ಮಾಡ್ತಾ ಇದ್ದೀರಾ? ಆ ವೈಶಾಲಿ ನನ್ನ ಶತ್ರು ಅಂತ ಗೊತ್ತಿದ್ರು ಅವನ ಮಗನ ಜೊತೆ ಮುಗ್ದಿಲ್ಲ ಅದಕ್ಕೆ. ಕ್ಲೈಮ್ಯಾಕ್ಸು ಇನ್ನೂ ಬಾಕಿ ಇದೆ. ನೋಡಿ, 2 ಫೋಟೋ ನೋಡ್ಲಿಲ್ಲ? ನೋಡಿ ಅದಕ್ಕೆ ನೋಡಿ.